ಬಿಜಾಪುರ ಟುಡೇ ನ್ಯೂಸ್ ಲೈವ್. ಹೇರಿಂಗ್ ಅಂತ ಕಿಸಿ ಬಂದದ್ದು ಅದನ್ನ ಏನ್ ಮಾಡ್ಯಾರ ಕೆಲವು ಜನ ಸ್ಟೇ ಆರ್ಡರ್ ಮಾಡಿರೋ ಅಂತ ಕಿಸಿ ಅಧಿಕಾರಿ ತಗೋಬೇಕು ಅಥವಾ ಅಡ್ಮಿನಿಸ್ಟ್ರೇಟ್ ಬಂದ್ ಕಿಸಿ ನಾಮಿನೇಷನ್ ತಗೋಬೇಕು ಇವುಗಳನ್ನು ಬಳಸುವುದು ಕೆಲವು ನಾವು ಹೆಸರುಗಳನ್ನು ಕೆಳಸ್ ಕಿಸಿ ಇದು ಮಾಡುವಂತ ಒಂದು ಷಡ್ಯಂತ್ರ ನಡೀತಾ ಇದೆ ಇಲ್ಲಿ. ಅದು ಇಲ್ಲಿಗಲ್ ಆಗಿದೆ, ಅದನ್ನ ಅರ್ಹ ಅದು ಕಾನೂನುಬದ್ಧವಾಗಿ ಆಗಿಲ್ಲ. ಇಲ್ಲಿಗಲ್ ಏನ್ ಮಾಡ್ತಾರ ಅದ್ರ ವಿರುದ್ಧವಾಗಿದ್ದೀವಿ ನಾವು. ಚುನಾವಣೆ ನಿಂದಿಸಬೇಕು, ಸ್ಟೇ ಆರ್ಡರ್ ತರಬೇಕು, ಅದು ನಮ್ಗೆ ಇರಾಗಿಲ್ಲ. ಅಂಜುಮನ್ ಚುನಾವಣೆ ಕುರಿತು ಮುಸ್ಲಿಂ ಮುಖಂಡರಾದ ಶಂಸುದ್ದೀನ್ ನಾಗರಾಳ ಅವರು ಪತ್ರಿಕಾಗೋಷ್ಠಿ ಕರೆದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಕ್ಫ ಇಲಾಖೆ ಆದೇಶದಂತೆ ಅಂಜುಮನ್ ಚುನಾವಣೆ ನಡೆಯಲಿ, ಇದಕ್ಕೆ ನಮ್ಮ ಯಾವುದೇ ತಕರಾರಿಲ್ಲ. ನಿಯಮ ಮೀರಿ ಚುನಾವಣೆ ನಡೆಸಿದ್ರೆ ಅಧಿಕಾರಿಗಳ ವಿರುದ್ಧ ನಮ್ಮ ಕಾನೂನು ಹೋರಾಟ ಮುಂದುವರೆಯಲಿದೆ. ಅಂಜುಮನ್ ಚುನಾವಣೆಗೆ ಸ್ಟೇ ತಂದಿದ್ದಾರೆ ಎಂದು ಸಮುದಾಯದ ಜನರಲ್ಲಿ ತಪ್ಪು ಸಂದೇಶ ನೀಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ನಮ್ಮ ಮೇಲೆ ಕೇವಿಯಟ್ ಸಲ್ಲಿಸಲಾಗಿದೆ, ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಕೆಲವೊಂದು ಚುನಾವಣೆಯ ತಪ್ಪು ಕಲ್ಪನೆಗಳನ್ನು ಕೆಲವೊಂದು ಮೀಡಿಯಾಗಳಲ್ಲಿ ಅದು ತಪ್ಪು ಗೈಡೆನ್ಸ್ ಕೊಡಾಕತ್ತಿದ್ದಾರೆ. ಅದರ ಸಲುವಾಗಿ ಮತ್ತೊಮ್ಮೆ ನಾವು ಪಿನ್ ಟು ಪಿನ್ ಅದು ಏನಪ್ಪಾ ಅಂದ್ರೆ, ಚುನಾವಣೆ ಬೋರ್ಡ್ನವರು ಯಾವ ಆದೇಶ ಕೊಟ್ಟಾರ ಆ ಪ್ರಕಾರವಾಗಿ ಚುನಾವಣೆ ಮಾಡಲಿಕ್ಕಿದ್ದಿಲ್ಲ. ಅದು ಬೋರ್ಡ್ ಏನ್ ಮಾಡಿದ್ರು, ಮೊದಲನೇದಾಗಿ ವಕ್ಫ್ ಬೋರ್ಡ್ ಬೆಂಗಳೂರು ಒಂದು ಆದೇಶ ಮಾಡ್ತಾರೆ. ಚುನಾವಣಾಧಿಕಾರಿಯಾಗಿ ಶ್ರೀ ಹುಸೇನ್ ನಾಯ್ಕುಡಿ ಅವರನ್ನು ನೇಮಕ ಮಾಡಿರ್ತಾರೆ. ಆ ಟೈಮ್ನಲ್ಲಿ ಅವರು ಒಂದು ಚುನಾವಣೆ ಪ್ರೊಸೀಜರ್ ಶುರು ಮಾಡಿದ ಕೂಡಲೇ ಕೆಲವೊಂದು ವೋಟರ್ ಲಿಸ್ಟ್ಗಳು ತಯಾರು ಮಾಡುವ ಮುಂದ ಒಂದು 10, ಒಮ್ಮೆ 20, ಕೆಲವೊಂದಷ್ಟು 100 ಹೀಗೆ ಫಾರ್ಮ್ಗಳನ್ನು ತೆಗೆದುಕೊಂಡು ಹೋಗಿ ಆಫೀಸ್ನಲ್ಲಿದ್ದಂತ ಒಂದು ಲೇಜರ್ ಬುಕ್ ಕಿಸಿ ಹೋಗಿದ್ದಾರೆ. ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ಸಮಸ್ಯೆ, ಆ ಅಧಿಕಾರಿ ಆದಂತ ಅವ್ರು ಏನ್ ಮಾಡ್ತಾರೆ, ಇದು ಬೇಕಾಯ್ದಿಸಿರಿ ಇದೆ, ಇದು ಇನ್ಲೀಗಲ್ವಾಗಿದೆ, ಇದು ಈ ಚುನಾವಣೆ ಪಟ್ಟಿಯನ್ನು ಇದು ಚುನಾವಣೆ ಮಾಡಲಿಕ್ಕೆ ಅರ್ಹ ಇಲ್ಲ ಅಂತ ಒಂದು ಲೆಟರ್ ಬರ್ಕೊಡ್ತಾರೆ. ಲಿಖಿತವಾಗಿ ಒಂದು ಇದು ಅದ, ಲಿಖಿತ ಮೀಡಿಯಾದಲ್ಲಿ ಬರೆದು ಕೊಟ್ಟಂತ ಒಂದು ಲೇಖನಿಗೆ ಪತ್ರ ಯಾರು ಚುನಾವಣಾಧಿಕಾರಿ ಕೊಟ್ಟಿದ್ದು. ಇದು ಸರಿಯಾಗಿ ಸ್ವಲ್ಪ ತಗೊಳ್ಳಿ. ಬೇಕಾಗಿಸಿದೆ ಅಂದ ಕೂಡಲೇ ಈ ಪಟ್ಟಿಯಲ್ಲಿ ಏನ್ ಮಾಡ್ತಾರ, ಅದನ್ನ ವೋಟರ್ ಲಿಸ್ಟ್ ಕಸದ ಪಟ್ಟಿ ಒಗದಾಗಿದ್ದು ಮತ್ತೆ ಏನ್ ಮಾಡ್ತಾರೆ, 4 ತಿಂಗಳ ತನಕ ಇದು ಹಾಗೆ ಪೆಂಡಿಂಗ್ ಉಳಿತದ. ಅದ ನಂತರ ಮತ್ತೊಮ್ಮೆ ಬೆಂಗಳೂರು ವಕ್ಫ್ ಬೋರ್ಡ್ದವರು ಒಬ್ರು ಮತ್ತೊಬ್ಬ ಅಧಿಕಾರಿಯನ್ನು ಚುನಾವಣಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಸೈಯದ್ ಅಲಿ ಅಂತ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಅವರು ಯಾವುದೇ ಒಂದು ಕಾರಣದಿಂದ ಒಂದು ಆಗಲಾರ ಸಂಬಂಧ ಅವ್ರು ಏನ್ ಮಾಡ್ತಾರೆ, ನನಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಆಗೋಲ್ಲ ಅಂತ ಕೇಸಿ ಒಂದು ಬರ್ದ ಕೇಸಿ ಮತ್ತೆ ಅವ್ರು ಬೋರ್ಡ್ನವ್ರಿಗೆ ಒಂದು ಲೆಟರ್ ಬರ್ದು ಕೊಡ್ತಾರೆ. ತಿರ್ಗಾ ಒಂದು ತಿಂಗಳಾದ ನಂತರ ಮತ್ತೆ ಒಂದು ವಕ್ಫ್ ಬೋರ್ಡ್ನವ್ರು ಒಂದು ಆದೇಶ ಮಾಡ್ತಾರ. ಅವ್ರು ಯಾರಿಗೆ ಮಾಡ್ತಾರಪ್ಪ ಅಂದ್ರೆ, ಅಡಿಷನಲ್ ಜಿಲ್ಲಾಧಿಕಾರಿ ಔಟ್ರಾಮ್ ಅವರಿಗೆ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಅದಾದ ನಂತರ ಚುನಾವಣಾಧಿಕಾರಿ ನೇಮಕ ಮಾಡಿದ ಕೂಡಲೇ ನಾವು ಏನ್ ಮಾಡ್ತೀವಿ, ವಕ್ಫ್ ಬೋರ್ಡ್ ಅಡ್ಮಿನಿಸ್ಟ್ರೇಟರ್ ಆದಂತ ಶ್ರೀಮತಿ ತಬಸ್ಸುಮ್ ಇವರಿಗೆ ನಾವು ಮಾಹಿತಿ ಹಾಕಿನಾಗ ಒಂದು ಕಾಗದ ಪತ್ರ ಕೇಳ್ತೀವಿ. ಅವ್ರು ಏನಂತಾರೆ, ಕಾಗದ ಪತ್ರಗಳು ಕೊಡಾಕ ಸಹಿ ಮಾಡಿ ಕೊಡಾಕ್ ತಯಾರಾಗಿದ್ದಿಲ್ಲ. ನಾವು ಮಾಹಿತಿ ಹಾಕಿ ಮುಖಾಂತರವಾಗಿ ಕೆಲವೊಂದು ದಾಖಲೆಗಳನ್ನು ನಾವು ತಗೊಂಡ್ಬರ್ತೀವಿ. ಆ ದಾಖಲೆಯಲ್ಲಿ ಏನದಪ್ಪ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ದಾಖಲೆಯಲ್ಲಿ, ಇಲ್ಲಿ ಯಾವುದೇ ಇಲಾಖೆಯ ಯಾವುದೇ ಕಾಗದ ಪತ್ರಗಳು ವೋಟರ್ ಲಿಸ್ಟ್ಗಳು ಪ್ರಕಟಣೆ ಆಗಿರುವುದೆಲ್ಲ ನಮ್ಮ ಇಲಾಖೆಯಲ್ಲಿ ಲಭ್ಯವಿಲ್ಲ ಅಂತ ಇಸ್ಕೊಡ್ತಾರೆ. ಅದ ನಂತರ ಏನ್ ಮಾಡ್ತಾರೆ, ದಾಖಲೆಗಳು ಸಿಕ್ಕಿದ 4 ದಿವಸದಲ್ಲಿ ಇಲೆಕ್ಷನ್ ಕ್ಯಾಲೆಂಡರ್ ತೆಗಿತಾರ. ಇಲೆಕ್ಷನ್ ಕ್ಯಾಲೆಂಡರ್ ತೆಗೆದ ಕೂಡಲೇ ವೋಟರ್ ಲಿಸ್ಟ್ ಇಲ್ಲ ಇವ್ರ ಕಡೆ, ಎಲ್ಲಿಂದ ಕ್ಯಾಲೆಂಡರ್ ಹಾಕ್ತಾರೆ ಇವರು. ನಮ್ ಮತ್ತೆ ತಿರ್ಗಾ ಏನ್ ಮಾಡ್ತೀವಿ, ಬೆಂಗಳೂರು ವಕ್ಫ್ನವ್ರಿಗೆ ಕೇಳ್ತೀವಿ ನಾವು, ಏನ್ ಸರ್ ನೀವು ಮತ್ತೆ
ಇದು ಅಂತೂ ಕ್ಯಾಲೆಂಡರ್ ಇದು ಆಗ್ಯದ. ಇವು ಕ್ಯಾಲೆಂಡರ್ ಎಲೆಕ್ಷನ್ ಇದು ಮಾಡಾಕತ್ತಾರ. ಮತ್ತೆ ಇದು ನೀವು ಆರ್ಡರ್ ಏನಾರ ಇದ ಅಂತ ಕೇಳಿದ್ರೆ ಅದು ನಮ್ ಮಾಹಿತಿ ಇಲ್ಲ ಅಂತ ಹೇಳ್ತಾರ ಅವ್ರು. ಮಾಹಿತಿ ಇಲ್ಲ ಅಂದ್ರೆ ನಾವು ಮಾಹಿತಿ ಕೊಡ್ತೀವಿ ತಗೊಳ್ರಿ ಅಂತ ಕೇಸಿ ಆಗ ಈ ಹುಷೇನ್ ನಾಯ್ಕೊಡಿ ಲೆಟರ್ ಕೊಟ್ಟಾರಲ್ಲ ಇದನ್ನ ಅವ್ರಿಗೆ ಕೊಡ್ತೀವಿ ನಾವು. ಅವ್ ಮರಳಿ ಏನ್ ಮಾಡ್ತಾರ ಮತ್ತೆ ಅದು ಒಂದು ಆದೇಶ ಮಾಡ್ತಾರ ಅವ್ರು. ಎಷ್ಟೇ ತಾರೀಕಿಗೆ ಅದು ಫರ್ದರ್ ಅಂತ ಕೇಸಿ ಐತಿ ನಮ್ಮಲ್ಲಿ ಅದು ಹೊಸ ವೋಟರ್ ಲಿಸ್ಟ್ ಅನ್ನು ತಯಾರು ಮಾಡಿ ನೀವು ಚುನಾವಣೆ ಮಾಡಿರಿ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವರು. ಪ್ಯಾರಾ ನಂಬರ್ 2 ಫರ್ದರ್ ಅಂತ ಕೇಸಿ ಐತಿ. ಆ ಆರ್ಡರ್ ಒಳಗೆ ಐತಿ ಅದು. ಇವ್ರು ಏನ್ ಮಾಡ್ಯಾರ ಅದು ಆರ್ಡರ್ ಮಾಡಿದ್ರು ಸಹ ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡಿ ವಕಫ್ದ ಕಾನೂನನ್ನು ಧಿಕ್ಕರಿಸಿ ಇದನ್ನು ಏನ್ ಮಾಡ್ಯಾರ ಹಿಂದಿಂದ ಏನ್ ಮಾಡಿದ್ರಲ್ಲ ಹುಸೇನ್ ನಾಯ್ಕೊಡಿ ಮಾಡಿದಂತ ಅವರು ಇನ್ಲೀಗಲ್ ಅದ ಅಂತ ಹೇಳಿದಾರೆ ವೋಟರ್ ಲಿಸ್ಟ್ ಅದು. ಅದ್ರ ಮೇಲೆ ಸಿಗ್ನೇಚರ್ ಇವ್ರು ಮಾಡ್ತಾರೆ, ಯಾರು ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಅದು ಚುನಾವಣೆ ಅಧಿಕಾರಿ ಮಾಡ್ಬೇಕು ಹೊರತಾಗಿ ಅದು ಅಪ್ರೂವಲ್ ಅಂತ ಅವ್ರು ಹೇಳ್ತಾರೆ. ಇವ್ರು ಸಿಗ್ನೇಚರ್ ಮಾಡಿ ಕೇಸಿ ಇದನ್ನ ತಂದು ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನ ತಗೊಂಡು ಕೇಸಿ ಗುಲ್ಬರ್ಗ ಹೈಕೋರ್ಟ್ ಪೀಠದಲ್ಲಿ ನಾವು ಕೇಳಿದ್ವಿ. ಇಲ್ಲಿ ಸುಮ್ಮನೆ ಏನ್ ಮಾಡ್ತಿದ್ದಾರೆ, ಕೆಲವೊಂದು ಜನ ಸ್ಟೇ ಆರ್ಡರ್ ತರ್ತಾರೆ, ಕೆಲವೊಂದು ಜನ ಒಪ್ಪುಗಳ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಾವು ತಡೆಯಾಜ್ಞೆ ತಂದಿಲ್ಲ, ಏನಿಲ್ಲ. ನಮ್ ನ್ಯಾಯ ಏನ್ ಕೇಳಾಕತ್ತೀವಿ, ಹೈಕೋರ್ಟಿನ ಆದೇಶದ ಪ್ರಕಾರವಾಗಿ ಚುನಾವಣೆ ನಡೀಲಿ. ಅವರು ಚುನಾವಣೆಯನ್ನು ಕಾನೂನು ಉಲ್ಲಂಘನೆ ಮಾಡಿ ಕೇಸಿ ಚುನಾವಣೆ ಮಾಡ್ಲಿಕ್ಕಿದ್ದಾರೆ ಅವರು. ಇದರಲ್ಲಿ ಏನು ಇಲ್ಲ. ನಾಳೆ ನಾವು ಹೈಕೋರ್ಟ್ ನಲ್ಲಿ ಅದು ನ್ಯಾಯ ಏನಾಗ್ತದೆ ಅವು ಹೈಕೋರ್ಟ್ ಪೀಠ ತೀರ್ಮಾನ ಮಾಡುತ್ತದೆ ಅಂತಂದ್ರೆ ಅದನ್ನ ಏನ್ ಮಾಡಿರುತ್ತೆ. ಅದು ಮೊದಲು ಏನದಲ್ಲ ಇವರು ಹುಸೇನ್ ನಾಯ್ಕೊಡಿ ಏನು ತಯಾರು ಮಾಡಿದ್ರಲ್ಲ ಅದನ್ನ ಪಟ್ಟಿ ಏನ್ ಮಾಡ್ಯಾರ ಅದನ್ನ ಅದು ಇನ್ಲೀಗಲ್ ಆಗಿದೆ, ಅದನ್ನ ಅರ್ಹರಲ್ಲ, ಅದು ಕಾನೂನುಬದ್ಧವಾಗಿ ಆಗಿಲ್ಲ. ಅದರ ಸಲುವಾಗಿ ಅವ್ರು ಏನ್ ಮಾಡಿದಾರೆ ಬೇಕಾಯ್ದಿಸಿದೆ ಇದರ ಮೇಲೆ ಚುನಾವಣೆ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ನಮಗೊಂದು ಪತ್ರ ಕೊಟ್ಟಾರ. ಆಗ ಅದನ್ನ ಏನ್ ಮಾಡ್ಯಾರ ಇವರು ಚುನಾವಣೆ ಅಧಿಕಾರಿ ಅಪ್ರೂವ್ ಕೊಡ್ಬೇಕದು. ಚುನಾವಣೆ ಆಗ್ಬೇಕಾದ್ರೆ ಅಲ್ಲಿ ಯಾವುದೇ ಇದ್ರ ಸದ್ಯಕ್ಕೆ ಅಪ್ರೂವ್ ಬೇಕು, ಪರಿಷ್ಕರಣೆ ಆಗ್ಬೇಕದು ಕಾಪಿ ಅದು. ಅದಕ್ಕೆ ಶೀಲ್ ಹೊಡೆದು ಇದು ಮಾಡಲಿಕ್ಕೆ ಯೋಗ್ಯತೆ ಅದೇ ಅಂದ್ರೆ ಅದನ್ನು ಚುನಾವಣೆ ಆಗ್ತದೆ. ಇಲ್ಲಿಗಂದ್ರೆ ಅದನ್ನು ಚುನಾವಣೆ ಆಗುದಿಲ್ಲ. ಅದು ಯಾವುದೋ ಒಂದು ಪಟ್ಟಿ ಒಂದು 5-6 ತಿಂಗಳ ಪಟ್ಟಿ ತಂದು ಸಿಗ್ನೇಚರ್ ಮಾಡಿ ನಾ ಚುನಾವಣೆ ಮಾಡ್ತೀನಿ ಅಂತಂದ್ರೆ ಅದು ಆಗ್ಲಾರ್ದದು, ಕಾನೂನು ಬಾಹಿರ ಆಗ್ತದೆ ಅದು. ಈಗ 3 ಸಲ ಆದೇಶ ಬಂದಿದೆ ಚುನಾವಣೆ ಸದಸ್ಯರ ಪಟ್ಟಿ ರೆಡಿ ಮಾಡಿಬಿಟ್ಟು ಅಂತ. ಅದು ಹಾಗೆ ಇಲ್ಲೇ ಮೇಡಮ್ ಅವ್ರು ಮಾಡಿಲ್ವಾ? ಅದು ತಪಸ್ಸು ಮೇಡಮ್ ಅವ್ರು ಮಾಡಿಲ್ಲ. ಆದೇಶ ಸ್ಪಷ್ಟವಾಗಿ ಕೊಟ್ಟಿದೆ. ವಕಫ್ ಬೋರ್ಡ್ ಆದೇಶ ಏನಿದೆ ಅದು ಪ್ಯಾರಾ ನಂಬರ್ 2 ಬರ್ತದ, ಕೆಳಗಡೆ ಇದೆ ಅದು. ಅವ್ರು ಏನ್ ಮಾಡ್ಯಾರೆ ಹೊಸದಾಗಿ ಫರ್ದರ್ ಅಂತ ಇಂಗ್ಲೀಷ್ನಾಗ ಅದು ಹೊಸದಾಗಿ ವೋಟರ್ ಲಿಸ್ಟ್ ತಯಾರು ಮಾಡಿ ನೀವು ಚುನಾವಣೆ ಮಾಡಿ ಅಂತ ಆದೇಶ ಅದ. ಆದ್ರೆ ಇವ್ರು ಚುನಾವಣೆ ಪಟ್ಟಿನೇ ಅವ್ರು ರೆಡಿ ಮಾಡಿಲ್ಲ. ಯಾವ ಪಟ್ಟಿ ತಗೊಂಡು ಇದ್ರ ಮೇಲೆ ಆಧಾರ ಮೇಲೆ ಇವರು ಚುನಾವಣೆ ಮಾಡ್ತಾರ. ಅಕ್ರಮ ಸಿಗುವಂತ ಅಧಿಕಾರಿಗಳ ವಿರುದ್ಧ ನಿಮ್ಮ ಕಾನೂನು ಹೋರಾಟ ಏನ್ ಮಾಡ್ತಾರೆ, ಇಲ್ಲಿಗಲ್ ಏನ್ ಮಾಡ್ತಾರ ಅದ್ರ ವಿರುದ್ಧವಾಗಿದ್ದೀವಿ ನಾವು. ಚುನಾವಣೆ ನಿಂದಿಸಬೇಕು, ಸ್ಟೇ ಆರ್ಡರ್ ತರಿಸ್ಬೇಕು, ಅದು ನಮ್ಗೆ ಇರೋಂಗಿಲ್ಲ. ಲೀಗಲ್ವಾಗಿ ಮಾಡ್ತೀವಿ, ಚುನಾವಣೆ ಮಾಡಿರಲ್ಲ ಲೀಗಲ್ವಾಗಿ ಮಾಡ್ತೀವಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಕ್ಯೂಟ್ ಅದ, ಸ್ಟೇ ಹ್ಯಾಂಗ್ ಸಿಗ್ತದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಬಿಜಾಪುರ ಟುಡೇ ನ್ಯೂಸ್, ಇದು ಸತ್ಯದ ದಾರಿ, ಜನಪರ.